ಅಚ್ಚರಿ, ಅದ್ಭುತ, ಪರಮಾದ್ಭುತ, ಕೌತುಕ, ರೋಚಕ, ರೋಮಾಂಚಕ ಈ ಎಲ್ಲ ಪ್ರಕಾರಗಳನ್ನು ಸಂಕ್ಷಿಪ್ತವಾಗಿ ಈ ಸಂಚಿಕೆಯಲ್ಲಿ ವಿವರಿಸ್ತೀರಿ. ಈ ಕುರಿತಂತೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನೀವು ತಿಳ್ಕೊಬೇಕು ಅನ್ನೋ ಕುತೂಹಲ ಮೂಡಿದ್ರೆ ಮುಂದಿನ ದಿನಗಳಲ್ಲಿ ಸವಿಸ್ತಾರವಾಗಿ ಸಿನಿಮಾರ್ಗದ ಮುಖಾಂತರ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಕಾವ್ಯೇಷು ನಾಟಕಂ ರಮ್ಯಂ ತತ್ರ ರಮ್ಯಾ ಶಕುಂತಲಾ ತತ್ರಾಪಿ ಚ ಚತುರ್ಥೋ ಕಸ್ತತ್ರ. ಅಂದರೆ ಕಾವ್ಯಗಳಲ್ಲಿ ನಾಟಕವೇ ರಮ್ಯವಾದದ್ದು, ನಾಟಕಗಳಲ್ಲಿ ಶಾಕುಂತಲ ನಾಟಕವೇ ತುಂಬ ರಮ್ಯವಾದದ್ದು. ಅದರಲ್ಲೂ 4ನೇ ಅಂಕ ಬಹಳ ರಮ್ಯವಾದದ್ದು, ಅದರಲ್ಲೂ 4 ಶ್ಲೋಕಗಳಿದ್ದಾವೆ ಅತ್ಯಂತ ರಮ್ಯವಾದದ್ದು. ಈ ಉತ್ಪ್ರೇಕ್ಷೆಯ ಮಾತಿಗೆ ಇವತ್ತಿನ ಈ ಮಹಾಪರಿವರ್ತಿತ ನಮ್ಮ ದೃಶ್ಯ ಮಾಧ್ಯಮಕ್ಕೂ ಅವಿನಾವ ಭಾವ ಸಂಬಂಧವಿದೆ. ಕ್ರಿಸ್ತಶಕ 5 ಮತ್ತು 6ನೇ ಶತಮಾನಗಳ ನಡುವೆ ಇದ್ದಂಥ ಕವಿಕುಲಗುರು ಕವಿರತ್ನ ಕಾಳಿದಾಸ ಭಾರತ ದೇಶದ ಒಬ್ಬ ಮಹಾಕವಿ. ವೇದವ್ಯಾಸರ ಮಹಾಭಾರತದ ಕಥೆ ಆಧರಿಸಿ ದುಷ್ಯಂತ ಶಾಕುಂತಲೆಯ ಪಾತ್ರಗಳನ್ನು ಪ್ರಧಾನವಾಗಿಟ್ಟುಕೊಂಡು ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಬರೆದು ನಿರ್ದೇಶನ ಮಾಡಿದಂಥ ನಾಟಕದ ಹೆಸರು ಅಭಿಜ್ಞಾನ ಶಾಕುಂತಲ. ಅಭಿಜ್ಞಾನ ಶಾಕುಂತಲ 1,500 ವರ್ಷಗಳ ಹಿಂದೆ ನಮ್ಮಲ್ಲಿ ಅತ್ಯಂತ ಶ್ರೇಷ್ಠ ಲೇಖಕ, ನಿರ್ದೇಶಕ ಇದ್ದ ಅಂತ ಹೇಳ್ಕೊಳೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಸಿನಿಮಾ ಪರಿಕಲ್ಪನೆ ಹಾಗಾದ್ರೆ ನಮ್ಮಲ್ಲಿ 1500 ವರ್ಷಗಳ ಹಿಂದೆನೇ ಇತ್ತ. 1500 ವರ್ಷಗಳಲ್ಲ, 5000 ವರ್ಷಗಳ ಹಿಂದೆನೆ ನಮ್ಮ ಭರತ ಭೂಮಿಯಲ್ಲಿ ಇತ್ತು ಅಂತ ನಾನು ಹೇಳಬಲ್ಲೆ. ವೇದವ್ಯಾಸರು ಬರೆದ ಮಹಾಭಾರತದ ಘಟನೆಗಳೆಲ್ಲ 5000 ವರ್ಷಗಳ ಹಿಂದೆ ನೈಜವಾಗಿ ನಡೆದದ್ದು ಅನ್ನೋದು ಭೌಗೋಳಿಕ ಉತ್ಖನನಗಳಲ್ಲಿ ದೊರೆತ ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿದೆ. ಮಹಾಭಾರತದಲ್ಲಿ ಸಂಜಯ ಅನ್ನೋ ಹೆಸರಿನ ಒಬ್ಬ ಧೃತರಾಷ್ಟ್ರನ ರಥಸಾರಥಿ ಪಾತ್ರ ಬರುತ್ತೆ. ಈ ಸಂಜಯನೇ ದೃಶ್ಯ ಮಾಧ್ಯಮದ ಪಿತಾಮಹ ಅಂತ ಗಂಟೋಘೋಷವಾಗಿ ಹೇಳ್ಬೋದು. ಈತನಿಗಿದ್ದ ದಿವ್ಯ ದೃಷ್ಟಿ ಅನ್ನೋ ಪವರ್ಫುಲ್ ಆಂಟೆನಾ, ರಿಸೀವರ್, ಕ್ಯಾಮರಾ, ಪ್ರೊಜೆಕ್ಟರ್ಗಳ ಸಹಾಯದಿಂದ ಧೃತರಾಷ್ಟ್ರನೆಂಬ ಹುಟ್ಟು ಕುರುಡನ ಬರಿಗಣ್ಣಿನ ತೆರೆಯ ಮೇಲೆ ಕುರುಕ್ಷೇತ್ರ ರಣರಂಗದ ಪ್ರತಿಯೊಂದು ಇನ್ಸಿಡೆಂಟ್ಗಳನ್ನು ಲೈವ್ ಸ್ಕ್ರೀನಿಂಗ್ ಮಾಡ್ತಾನೆ. ಈ ಪಿತಾಮಹನಿಂದ ಹುಟ್ಟಿದ ದೃಶ್ಯ ಮಾಧ್ಯಮದ ಒಂದು ಪ್ರಾಕಾರವೇ ಇಂದಿನ ಸಿನಿಮಾ. ಪರಿವರ್ತನೆ ಜಗದ ನಿಯಮ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ 18ನೇ ಶತಮಾನನೂ ಬಂದ್ಬಿಡುತ್ತೆ. 28/8/1841 ಫ್ರಾನ್ಸ್ ದೇಶದ ಮೆಟ್ಸ್ ಅಂತ ಒಂದು ಊರಲ್ಲಿ ಲೂಯಿಸ್ ಲೇ ಫ್ರೆಂಚ್ ಹುಡುಕ್ತಾರೆ. ಈತ ಒಬ್ಬ ಫ್ರೆಂಚ್ ಕಲಾವಿದ. ಈತ ಆರಂಭಿಕ ಮೋಷನ್ ಪಿಕ್ಚರ್ ಕ್ಯಾಮ್ರಾ ಸಂಶೋಧಕ. ಬಹುಶಃ ಚಲಿಸುವ ಚಿತ್ರವನ್ನು ಚಿತ್ರಿಸಿದ ಮೊದಲ ವ್ಯಕ್ತಿ ಅಂತ ಅನ್ಬೋದು. ಯಾಕೆ ಬಹುಶಃ ಅನ್ನೋ ಶಬ್ದ ಬಳಸುತ್ತೆ ಅಂದರೆ ಲೂಯಿಸ್ ಲೇ ಫ್ರೆಂಚ್ ತಾನೇ ಸಂಶೋಧಿಸಿ
ತಯಾರಿಸಿದ ಮೊಟ್ಟ ಮೊದಲ ಚಲನಚಿತ್ರ ಕ್ಯಾಮ್ರಾ ತಯಾರಿಕೆಯ ರೈಟ್ಸ್ ವಿಚಾರವಾಗಿ ಮಾತಾಡೋದಕ್ಕೆ ಅಂತ ದಿನಾಂಕ 16/9/1890 ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ. ನಿಗೂಢವ ಕಣ್ಮರೆ ಆಗ್ತಾರೆ. ಇವರನ್ನು ಹುಡುಕುವ 7 ವರ್ಷಗಳ ಸತತ ಪ್ರಯತ್ನ ವಿಫಲವಾಗುತ್ತೆ. ಈ ವಿಚಾರ ಕೆದಕ್ತಾವಾದರೆ ಹಲವು ಊಹಾಪೋಹಗಳು ಉದ್ಭವಿಸ್ತವೆ. ಮುಂದಿನ ಸಂಚಿಕೆಗಳಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ಚಿಂತನೆ ಮಾಡೋಣ. ನಮಸ್ಕಾರ.